ಇಲ್ಲ ಅಮ್ಮ, ಜೊತೆಲೇ ಹೋಗಬೇಕು ಅಂದ್ಕೊಂಡೆ. ಆದರೆ ಸೀರೆ ಯಾವ್ದು ಉಟ್ಕೋಬೇಕು, ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಯಾವ್ದು ಹಾಕ್ಕೋಬೇಕು, ಆಮೇಲೆ ಹೇರ್ ಸ್ಟೈಲು ಇದೆಲ್ಲ ನೋಡ್ಕೊಳ್ಳೋದ್ರೊಳಗೆ ಲೇಟ್ ಆಗೋಯ್ತು. ಸರಿ, ಈಗ ಕ್ಲಾರಿಟಿ ಸಿಗ್ತಾ? ಸರಿಯಾಗಿ ರೆಡಿ ಅದೆಯಾ? ಅದನ್ನು ನೀವೇ ಹೇಳಬೇಕು. ಹೇಗೆ ಕಾಣಿಸ್ತಿದ್ದೀನಿ ನಾನು? ಮಹಾಲಕ್ಷ್ಮಿ ಥರ ಕಾಣ್ತಾ ಇದೆಯಾ. ಮನಸ್ಸಲ್ಲಿ ಒಳ್ಳೆತನ, ಮುಖದಲ್ಲಿ ಅಂದವಾದ ನಗು, ಹೃದಯದಲ್ಲಿ ಪ್ರೀತಿ, ಜೊತೆಗೆ ಈ ಅಲಂಕಾರ ಇಷ್ಟೆಲ್ಲ ಇದ್ಮೇಲೆ ಯಾರಾದರೂ ಚೆನ್ನಾಗಿ ಕಾಣಲೇಬೇಕಲ್ವಾ? ವಾವ್, ಥ್ಯಾಂಕ್ಸ್ ಅಮ್ಮ. ನಾನು ಹಾಗೆ ಕಾಣ್ತಿದ್ದೀನೋ ಇಲ್ವೋ, ಆದರೆ ನೀವು ಹೇಳಿದ್ದಾದ್ಮೇಲೆ ನನಗೆ ಖುಷಿ ನಾಚಿಕೆ ಎರಡೂ ಆಗ್ತಿದೆ. ಸರಿ ಸರಿ, ಹೊರಡೋಣ. ಅಯ್ಯೋ, ನಿಧಿ ಇನ್ನೂ ಬಂದೇ ಇಲ್ಲ. ನಿಧಿ, ನಿಧಿ ಬೇಗ ಬಾ. ದೊಡ್ಡಮ್ಮ, ನನ್ಗೆ ಯಾಕೋ ತುಂಬ ಹೊಟ್ಟೆ ನೋವ್ತಾ ಇದೆ. ನಾವಿವತ್ತು ದೇವಸ್ಥಾನಕ್ಕೆ ಬರಲ್ಲ ಪ್ಲೀಸ್. ಇದ್ದಕ್ಕಿದ್ದಾಗೆ ಯಾಕೆ ಹೊಟ್ಟೆ ನೋವು? ಕಷಾಯ ಮಾಡ್ಕೊಡ್ಲಾ? ಬೇಡ ದೊಡ್ಡಮ್ಮ, ನಾನು ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ. ಓ ಹಾಗ, ಒಳ್ಳೆ ಸಮಯದಲ್ಲಿ ಹೀಗಾಗಬೇಕಾ? ಸರಿ, ನೀನು ಆರಾಮಾಗಿ ಮನೇಲಿ ರೆಸ್ಟ್ ಮಾಡು, ನಾವು ಹೋಗಿ ಬರ್ತೀವಿ. ನಿಧಿ ಇಂಥ ಟೈಮಲ್ಲಿ ಯಾವಾಗಲೂ ಹೊಟ್ಟೆ ನೋವು ಅಂತಿರ್ಲಿಲ್ಲ ಅಲ್ವಾ? ಇದ್ದಕ್ಕಿದ್ದ ಹಾಗೆ ಏನಾಯ್ತು? ನಿಧಿ, ಇವತ್ತು ಯಾಕೋ ತುಂಬ ಹೊಟ್ಟೆ ನೋವು ಅಂತಿದ್ಯಾ? ನಾನು ನಿನ್ನ ಜೊತೆಲೇ ಇದ್ದು ನಿನ್ನ ನೋಡ್ಕೋತೀನಿ. ಈ ದೀಪಿಕಾ ನನ್ನ ಬೆನ್ನು ಬಿಡೋ ಹಾಗೆ ಕಾಣಿಸ್ತಿಲ್ಲ. ಕರೆಕ್ಟ್. ದೀಪಿಕಾ, ನೀನು ನಿಧಿ ಜೊತೆ ಇರು, ನಾವು ಹೋಗಿ ಬರ್ತೀವಿ. ಇಲ್ಲ ದೊಡ್ಡಪ್ಪ, ದೀಪಿಕಾ ಇಷ್ಟೊಂದೆಲ್ಲ ರೆಡಿಯಾಗಿ ಮನೇಲಿ ಉಳ್ಕೊಳ್ಳೋದು ಬೇಡ, ನನಗೆ ಬೇಜಾರಾಗುತ್ತೆ. ದೀಪಿಕಾ ಪ್ಲೀಸ್ ನೀನು ಹೋಗ್ಬಾ, ಐ ಕ್ಯಾನ್ ಮ್ಯಾನೇಜ್. ಆಯುಷ್ವ? ಹ್ಞೂ ದೊಡ್ಡಪ್ಪ, ನಾನು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಆಗುತ್ತೆ. ಸರಿ ನಿಧಿ, ಹಾಗೆ ಆಗಲಿ. ಏನಾದರೂ ತೊಂದರೆ ಆದರೆ ಕಾಲ್ ಮಾಡು. ಹುಷಾರು. ನೋಡು, ಮನೆ ಆಚೆ ಪೊಲೀಸ್ನವ್ರು ಇದ್ದಾರೆ, ಆತಂಕ ಪಡೋಂಥದ್ದು ಏನೂ ಇಲ್ಲ. ಓಕೆ?